ಜಿಲ್ಲೆಯಲ್ಲಿ ಶುರುವಾಗದ ರಾಗಿ ಖರೀದಿ. ಗೋಣಿ ಚೀಲದ ಕೊರತೆಯಿಂದ ರಾಗಿ ಖರೀದಿ ಆಗ್ತಾ ಇಲ್ಲ. ಫೆಬ್ರವರಿ 1 ಅಥವಾ 2ನೇ ವಾರದಲ್ಲಿ ರಾಗಿ ಖರೀದಿ ಶುರು. ತುಮಕೂರು ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ. ತುಮಕೂರು ಜಿಲ್ಲೆ ತೆಂಗು ಬೆಳೆಗೆ ಮಾತ್ರವಲ್ಲದೆ ರಾಗಿ ಬೆಳೆಯನ್ನ ಕೂಡ ಯಥೇಚ್ಛವಾಗಿ ಬೆಳೆಯಲಾಗ್ತಾ ಇದೆ. ತುಮಕೂರು ಜಿಲ್ಲೆಯ ಪ್ರಮುಖ ಬೆಳೆಯಾದ ರಾಗಿ ಉತ್ಪಾದನೆ ಈ ಬಾರಿ ಹೆಚ್ಚಾಗಿದೆ. ಉತ್ತಮ ಮಳೆಯಾಗಿದ್ದರಿಂದ ಸಮೃದ್ಧಿಯಾದ ರಾಗಿ ಬೆಳೆ ರೈತರ ಕೈ ಸೇರಿದ್ದು ರಾಗಿ ಮಾರಾಟ ಮಾಡಲು ರೈತರು ಉತ್ಸಾಹವನ್ನ ತೋರುತ್ತಿದ್ದಾರೆ. ತುಮಕೂರಿನಲ್ಲಿ ರಾಗಿ ಖರೀದಿಸಲು ಜಿಲ್ಲಾಡಳಿತದ ವತಿಯಿಂದ ಖರೀದಿ ಕೇಂದ್ರವನ್ನ ತೆರೆಯಲಾಗಿದೆ. ಆದರೆ ರಾಗಿ ಬೆಳೆ ಖರೀದಿಗೆ ಈವರೆಗೂ ಮುಂದಾಗದೇ ಇರೋದು ರೈತರನ್ನ ಆತಂಕಕ್ಕೆ ದೂಡುವಂತೆ ಮಾಡಿದೆ. ಇನ್ನು ಜನವರಿ ತಿಂಗಳಲ್ಲಿ ರಾಗಿ ಖರೀದಿಗೆ 51,000 ಮಂದಿಗಿಂತಲೂ ಹೆಚ್ಚು ರೈತರು ರಾಗಿ ಮಾರಾಟ ಮಾಡಲು ರಾಗಿ ಕೇಂದ್ರದಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ರಾಗಿ ಖರೀದಿಗೆ ನೋಂದಾಯಿಸಿ ಸುಮಾರು ದಿನಗಳೇ ಆದರೂ ಕೂಡ ರಾಗಿ ಖರೀದಿ ಮಾಡಲು ಮುಂದಾಗ್ತಾ ಇಲ್ಲ. ಈ ಬಗ್ಗೆ ರೈತರಲ್ಲಿ ಅಸಮಾಧಾನ ಮೂಡಿದ್ದು, ಈ ಬಗ್ಗೆ ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಖರೀದಿಗೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ, ಯಾವಾಗ ರಾಗಿ ಖರೀದಿ ಶುರುವಾಗುತ್ತೆ ಅನ್ನೋ ಗೊಂದಲಗಳಿಗೆ ತುಮಕೂರು ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವ್ಯವಸ್ಥಾಪಕರಾದ ತನ್ವೀರ್ ಅವರು ಪ್ರಜಾಶಕ್ತಿ ಟಿವಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ಜಿಲ್ಲೆಯಲ್ಲಿ ರಾಗಿ ಖರೀದಿಗೆ ಮುಖ್ಯವಾಗಿ ಬೇಕಾಗಿರುವುದು ಚೀಲಗಳು. ಗೋಣಿ ಚೀಲಗಳ ಕೊರತೆಯಿಂದಾಗಿ ರಾಗಿ ಖರೀದಿ ವಿಳಂಬವಾಗ್ತಾ ಇದೆ. ಚೀಲಗಳ ಖರೀದಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಜಿಲ್ಲೆಗೆ ಬೇಕಾಗಿರೋ ಗೋಣಿ ಚೀಲಗಳನ್ನ ಕಲ್ಕತ್ತಾದಿಂದ ಬರಬೇಕು. ಫೆಬ್ರವರಿ 1 ಅಥವಾ 2ನೇ ವಾರದಲ್ಲಿ ಗೋಣಿ ಚೀಲಗಳು ಸಪ್ಲೈ ಆಗಲಿದ್ದು, ಗೋಣಿ ಚೀಲಗಳು ಸಪ್ಲೈ ಆದ ಕೂಡಲೇ ಫೆಬ್ರವರಿಯಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಶುರುವಾಗಲಿದೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ತನ್ವೀರು, ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ತುಮಕೂರು ಜಿಲ್ಲೆಯಿಂದ. 2025-26ನೇ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ನಮ್ಮ ತುಮಕೂರು ಜಿಲ್ಲೆಯಾದ್ಯಂತ ಸುಮಾರು 56,992 ಜನ ರೈತರು ನೋಂದಾಯಿಸಿಕೊಂಡು, ಅಂದಾಜು ನೋಂದಾಯಿಸಿಕೊಂಡ ಪ್ರಮಾಣ 12,95,541 ಆಗಿರುತ್ತದೆ. ಈಗ ಆಲ್ರೆಡಿ ನೋಂದಣಿ ಅವಧಿ ಡಿಸೆಂಬರ್ 15, 2025ಕ್ಕೆ ಅಂತ್ಯವಾಗಿರುತ್ತದೆ. ಇವಾಗ ನಾವು ಖರೀದಿ ಪ್ರಕ್ರಿಯೆಯನ್ನು ಸದ್ಯದಲ್ಲೇ ಪ್ರಾರಂಭಗೊಳಿಸ್ತೀವಿ. ಇವಾಗ ನಮಗೆ ಏನು ಹೊಸ ಗೋಣಿ ಚೀಲದಲ್ಲಿ ನಾವು ರಾಗಿನ ಶೇಖರಣೆ ಮಾಡಿಬಿಟ್ಟು ಇರೋದು ಸರ್ಕಾರದ ಆದೇಶ ಇರುತ್ತೆ. ಈ ಹೊಸ ಗೋಣಿ ಚೀಲಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಕೈಗೊಂಡಿರ್ತಾರೆ. ಇವಾಗ ನಮಗೆ ಗನ್ನಿ ಬ್ಯಾಗ್ದು ಫಸ್ಟ್ ಆಲ್ರೆಡಿ ಇಂಡೆಂಟ್ ಪ್ಲೇಸ್ ಮಾಡಿ 7/1/2026ಕ್ಕೆ ಇಂಡೆಂಟ್ ಪ್ಲೇಸ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ನಮ್ಮ ತುಮಕೂರು ಜಿಲ್ಲೆಗೆ 2 ಲಕ್ಷ ಚೀಲಗಳು ಹಂಚಿಕೆ ಆಗಿರುತ್ತವೆ. ಈ ಹಂಚಿಕೆ ಆಗಿರುವಂಥ ಚೀಲಗಳು ನಮಗೆ ಇನ್ನೂ 1 ವಾರದಲ್ಲಿ ನಮ್ಮ ಜಿಲ್ಲೆಗೆ, ನಮ್ಮ ಗೋಡನ್ಗಳಿಗೆ ಬಂದು ಸೇರುತ್ತೆ. ಇನ್ನು ರಿಮೈನಿಂಗ್ ಇಂಡೆಂಟ್ ಕೂಡ ನಮ್ಮ ಕೇಂದ್ರ ಕಚೇರಿಯಿಂದ ಪ್ಲೇಸ್ ಮಾಡಿರ್ತಾರೆ. ನಮಗೆ ಗೋಣಿ ಚೀಲ ಬರ್ತಾ ಇರೋದು ಜೂಟ್ ಕಮಿಷನ್ ಆಫ್ ಇಂಡಿಯಾದಿಂದ, ನಮಗೆ ಅಲ್ಲಿಂದ ಮ್ಯಾನುಫ್ಯಾಕ್ಚರಾಗಿ ಬರೋದು ಕಲ್ಕತ್ತಾದಿಂದ. ಏನಕ್ಕೆ ನಮಗೆ ಗೋಣಿ ಚೀಲದ್ದು ಸರಬರಾಜು ನಿಧಾನಗತಿಯಲ್ಲಿ ಸಾಗಿದೆ ಅಂದರೆ, ಅಲ್ಲಿ ಜೂಟ್ ಪ್ರೊಡಕ್ಷನ್ದು ತುಂಬ ಸಮಸ್ಯೆ ಆಗಿದೆ ಕಲ್ಕತ್ತಾದಲ್ಲಿ ಡ್ಯೂ ಟು ಬಾಂಗ್ಲಾದೇಶ್ ಕಾನ್ಫ್ಲಿಕ್ಟಿಂದ. ನಮಗೆ ಅಲ್ಲಿ ಜೂಟ್ದು ರಾ ಮೆಟೀರಿಯಲ್ ಸಿಗದೇ ಇರೋದ್ರಿಂದ ಪ್ರೊಡಕ್ಷನ್ ಸ್ಲೋ ಆಗಿದೆ ಅಂತೇಳಿ ಮಾಹಿತಿ ನಮ್ಮ ಕೇಂದ್ರ ಕಚೇರಿ ಮಟ್ಟದಲ್ಲಿ ನಮಗೆ ಸಿಕ್ಕಿರುತ್ತೆ. ಆದರೂ ಕೂಡ ನಮಗೆ ಫೆಬ್ರವರಿ 1ನೇ ವಾರ 2ನೇ ವಾರದಲ್ಲಿ ಚೀಲ ಸ್ವೀಕೃತಿ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತದೆ. ನಮಗೆ ಚೀಲ ಬಂದ ತಕ್ಷಣ ನಾವು ಇಮ್ಮಿಡಿಯೇಟಾಗಿ ಖರೀದಿ ಪ್ರಕ್ರಿಯೆನ ಜಿಲ್ಲೆಯಾದ್ಯಂತ ನಾವು ಪ್ರಾರಂಭಗೊಳಿಸ್ತೀವಿ. ವಿಳಂಬ ರಾಗಿ ಖರೀದಿ ನಾವು ಸ್ಟಾರ್ಟ್ ಮಾಡೋದಕ್ಕೆ ಗೋಣಿ ಚೀಲಗಳು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಹತ್ರ ಇದ್ದಾವೆ. ನಾವು ಮತ್ತೆ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿದ್ರೆ ಅದು ತುಂಬ ದೊಡ್ಡ ರೈತರಿಗೆ ಸಮಸ್ಯೆ ಆಗೋದ್ರಿಂದ ನಮಗೆ ಚೀಲ ಕಲ್ಕತ್ತಾದಿಂದ ಬರ್ತಾ ಇದೆ. ಕಲ್ಕತ್ತಾದಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಅಲ್ಲಿ ಜೂಟ್ ಏನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಆ ಜೂಟ್ ಮ್ಯಾನುಫ್ಯಾಕ್ಚರ್ದು ಪ್ರೊಡಕ್ಷನ್ನಲ್ಲಿ ಸಪ್ಲೈ ಇಲ್ಲದೆ ಇರೋದ್ರಿಂದ ಚೀಲಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ತಡವಾಗಿ ನಮಗೆ ಸ್ವೀಕೃತ ಆಗ್ತಾ ಇದೆ ಅಂತ ಇದೆ. ನಮಗೆ ಫೆಬ್ರವರಿ 1st ವೀಕ್ 2nd ವೀಕಲ್ಲಿ ರಿಸೀವ್ಡ್ ಆದ ತಕ್ಷಣ ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ನಮಗೆ ತುಮಕೂರು ಜಿಲ್ಲೆಗೆ ನಮಗೆ ಸುಮಾರು 25 ಲಕ್ಷ ಚೀಲ ಬೇಕಾಗುತ್ತೆ.
ಸೊ ಆ 25 ಲಕ್ಷ ಚೀಲದಲ್ಲಿ ನಮ್ಮಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಲಾಸ್ಟ್ ಇಯರ್ದು ಗೋಣಿ ಚೀಲಗಳ ಅಂತಿಮ ಶುಲ್ಕ ಉಳಿದಿದೆ. ಈಗ ನಮಗೆ ಇನ್ನೂ ಒಂದು ಈ ಮುಂದಿನ ವಾರದಲ್ಲಿ 2 ಲಕ್ಷ ಹಂಚಿಕೆ ಆಗಿರೋ ಚೀಲ ಕೂಡ ನಮಗೆ ಬಂದು ಆಲ್ರೆಡಿ ಬೇರೆ ಜಿಲ್ಲೆಗೆ ಸ್ವೀಕೃತಿ ಆಗಿದೆ, ನಮ್ಮ ಜಿಲ್ಲೆಗೂ ಕೂಡ ಬರುತ್ತೆ. ರಿಮೈನಿಂಗ್ ಏನು ಎಂಟೈರ್ ನಮ್ಮ ಬೇಕಾಗಿರುವಂಥ ಚೀಲದ್ದು ಕಂಪ್ಲೀಟ್ ಇಂಡೆಂಟ ಪ್ಲೇಸ್ ಮಾಡಿದ್ದಾರೆ. ಸೊ ಕಲ್ಕತ್ತಾದಲ್ಲಿ ಪ್ರೊಡಕ್ಷನ್ ಆಗಿಬಿಟ್ಟು ನಮಗೆ ಸದ್ಯದಲ್ಲೇ ಚೀಲಗಳು ಸ್ವೀಕೃತಿ ಆಗುವ ಸಾಧ್ಯತೆ ಇದೆ. ಜನವರಿ 1ರಿಂದ ನಾವು ಮಾಡಬೇಕಾಗಿತ್ತು ಕೆಲವೊಂದು ಟೆಂಡರ್ ಪ್ರಕ್ರಿಯೆಗಳು. ಮೇನ್ ಆಗಿ ನಮಗೆ ಚೀಲ ಸಪ್ಲೈ ಆಗ್ತಿರೋದೇ ಜೂಟ್ ಕಮಿಷನ್ ಆಫ್ ಇಂಡಿಯಾದಿಂದ. ಅಲ್ಲಿ ನಮಗೇನು ಮೀಟಿಂಗ್ಗಳಲ್ಲಿ ತೊಗೊಂಡಾಗ ಮಾಹಿತಿ ಬಂದಿರೋದು ಜೂಟ್ ಪ್ರೊಡಕ್ಷನ್ದು ಕಾನ್ಫ್ಲಿಕ್ಟ್ ಇರೋದ್ರಿಂದ ಮತ್ತು ಸಪ್ಲೈ ಇಲ್ಲದೆ ಇರೋದ್ರಿಂದ ಹಾಗಾಗಿ ತಡವಾಗಿದೆ. ಬಟ್ ಆದರೂ ಕೂಡ ನಮ್ಮ ಟೆಂಡರ್ ಪ್ಲೇಸ್ ಆಗಿದೆ, ಶೀಘ್ರದಲ್ಲೇ ನಮಗೆ ಚೀಲಗಳು ಸರಬರಾಜು ಆಗ್ತವೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ರಾಗಿ ಬೆಳೆಯುವ ಜಿಲ್ಲೆಯಾಗಿದ್ದು, ರಾಗಿ ಬೆಳೆಗಾರರು ರಾಗಿ ಮಾರಾಟ ಮಾಡಲು ಕಾಯ್ತಿದ್ದಾರೆ. ಆದರೆ ಗೋಣಿ ಚೀಲಗಳ ಕೊರತೆಯಿಂದಾಗಿ ರಾಗಿ ಖರೀದಿ ವಿಳಂಬವಾಗಿದ್ದು, ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ರಾಗಿ ಖರೀದಿಯಾಗುವ ಸಾಧ್ಯತೆ ಇದ್ದು, ಅಲ್ಲಿವರೆಗೂ ರಾಗಿ ಮಾರಾಟ ಮಾಡಲು ರೈತರು ಕಾಯಲೇಬೇಕಾದ ಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.